ವೆಲ್ಕಮ್ ಟು ಡಿ ಕೆ ವ್ಲಾಗ್ಸ್. ನಮ್ಮ ಡಿ ಕೆ ವ್ಲಾಗ್ಸ್ ಅಲ್ಲಿ ಚಿಕನ್ ಸ್ಟಾರ್ಟರ್ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬಂದಾಗ ಈಸಿಯಾಗಿ ಕ್ವಿಕ್ ಆಗಿ ಬೇಗ ಬೇಗ ಹೇಗ್ ಮಾಡೋದು ಚಿಕನ್ ಸ್ಟಾರ್ಟರ್ ಅಂತ ನೋಡೋಣ ಬನ್ನಿ. ಇದನ್ನ ಮಾಡಲಿಕ್ಕೆ 3 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತೆ 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 250 ಗ್ರಾಮ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಅದೇ ಮಿಕ್ಸಿಗೆ ನಾನು 250 ಗ್ರಾಮ್ ಅಷ್ಟು ಚಿಕನ್ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ನುಣ್ಣಗಾಗಬೇಕು. ಇವಾಗ ಅದನ್ನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದನ್ನ, ಅದನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಮತ್ತೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪಿಂಕ್ ಸಾಲ್ಟ್ ತಗೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ. ಮತ್ತೆ ಒಂದು 2 ಸ್ಪೂನಷ್ಟು ನನಗೆ ಆಯಿಲ್ ಬೇಕಾಗಿರುತ್ತೆ. ಬಿಕಾಸ್ ಇದರಲ್ಲಿ ಆಯಿಲ್ ಅಷ್ಟಿರೋದಿಲ್ಲ. ಒಂದು ಸಾಫ್ಟ್ನೆಸ್ಗೋಸ್ಕರ ನಾನಿಲ್ಲಿ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಚಿಕನ್ ಕೂಡ ರೆಡಿ ಇದೆ. ಸ್ಟಿಕ್ಕಲ್ಲಿ ಹಾಕ್ಬೇಕಷ್ಟೇನೆ. ಈ ಸ್ಟಿಕ್ಕಲ್ಲಿ ಹಾಕಿ ಕೂಡ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಬೋದು. ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಅದು ಅಂಟಬಾರ್ದಂತ. ಹಾಗೆ ನಾನಿಲ್ಲಿ ಸ್ಟಿಕ್ಕು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದನ್ನ ಹಾಕ್ಬಿಟ್ಟು ನಾನು ಸ್ವಲ್ಪ ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಇವಾಗ ಹಾಕ್ತಾ ಇದ್ದೀನಿ. ನೀಟಾಗಿ ಅದನ್ನ ಫ್ಲಾಟ್ ಆಗಿ ಮಾಡಬೇಕು, ಬಿಕಾಸ್ ಅದು ಚೆನ್ನಾಗಿ ಬೇಯಬೇಕಲ್ಲ, ಸೊ ಹಾಗಾಗಿ. ಈಗ ಸ್ಟಿಕ್ಕಲ್ಲಿ ಹಾಕಿರೋದೆಲ್ಲ ರೆಡಿ ಇದೆ. ನಂತರ ನಾನು ಹೇಳಿದ್ನಲ್ಲ, ಸ್ಟಿಕ್ ಇಲ್ಲ ಅಂದ್ರೂ ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ. ಹೀಗೆ ಸಿಂಪಲ್ ಆಗಿ ಕೈಯಲ್ಲೇನೆ ರೌಂಡ್ ಮಾಡಿಕೊಂಡು ಆ ಶೇಪ್ ಕೊಟ್ಕೊಂಡು ಇಟ್ಕೊಂಡ್ರೆ ಮುಗೀತು. ಸೇಮ್ ಹಾಗೇನೆ ಇರುತ್ತೆ, ಚೆನ್ನಾಗಿರತ್ತೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಬಾರ್ಬಿಕ್ಯೂ ಹೆಂಗ್ ಮಾಡ್ತಾರೋ ಸೇಮ್ ಅದೇ ತರ ನಾವು ತವಾ ಮೇಲೆ ಮಾಡೋದು ಅಷ್ಟೇನೆ. ಇದಕ್ಕೆ ಜಾಸ್ತಿ ಆಯಿಲ್ ಬೇಕಾಗಿಲ್ಲ. ಒಂದು 2 ಸ್ಪೂನ್ ಅಷ್ಟು ನಾವು ತವಾ ಮೇಲೆ ಆಯಿಲ್ ಹಾಕೊಂಡ್ರೆ ಆಯ್ತು. ಈಗ ಈ ಆಯಿಲ್ ಸ್ವಲ್ಪ ಬಿಸಿ ಆಗಿದೆ. ಇವಾಗ ನಾವೇನೇನು ರೆಡಿ ಮಾಡ್ಕೊಂಡಿದ್ವಲ್ಲ ಚಿಕನ್ನ, ನಾವು ಇವಾಗ ಹಾಕೊಳ್ತಾ ಇದ್ದೀವಿ. ಇದನ್ನ ಹಾಕಿದ ಕೂಡಲೇ ತೆಗಿಬಾರ್ದು. ಆ ಥರ ತೆಗೆದ್ರೆ ಅದೆಲ್ಲ ಹಾಗೆ ಅಂಟ್ಕೊಂಡಿರುತ್ತೆ ಪ್ಯಾನ್ಗೆ, ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು ಕಡೆ ಚೆನ್ನಾಗಿ ಬೇಯ್ದ ನಂತರ ಅದನ್ನ ತಿರ್ಗಿಸ್ಕೋಬೇಕಾಗತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಎಲ್ಲ ಶೇಪಲ್ಲೂ ಕೂಡ. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇವನ್ ತಿನ್ಬೇಕಾದ್ರೂ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಚಿಕನ್ ಸ್ಟಾರ್ಟರ್ ರೆಡಿ ಆಗಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ತುಂಬಾ ಅದ್ಭುತವಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಎಲ್ಲ ಆಯಿಲ್ ಹಾಕಿರೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಇದೆ ಚಿಕನ್. ಫಸ್ಟ್ ನಾವು ಆಯಿಲ್ ಹಾಕಿದ್ವಲ್ಲ ಅದರಿಂದ, ಮತ್ತೆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.